ಬನ್ನಿ ಬನ್ನಿ ಕೂತ್ಕೊಳ್ಳಿ. 4 ದಿವಸವಾಗೋಯ್ತು ನಿಮ್ಮನ್ನ ನೋಡಿ. ಹೊಟ್ಟೆಗೂ ತಿಂದೆ ಏನ್ ಅನ್ಯಾಯ. ಯಜಮಾನ್ರು ಬರ್ಲಿಲ್ವಾ? ಯಜಮಾನ್ ಕ್ಲಬ್ಗೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿದ್ರು. ನಮ್ ತಾಯಿ ಹೊಟ್ಟೆಗೆ ಏನಾರು ಕೊಟ್ರ? ಅಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ, ಅದನ್ನ ಟೆಸ್ಟ್ ಮಾಡಿಸ್ಬೇಕಂತೆ. ತಿನ್ನಿ, ಚೆನ್ನಾಗಿ ತಿನ್ನಿ. ಶ್ಯಾಮಣ್ಣ, ಇನ್ನು ಸ್ವಲ್ಪ ಅನ್ನ ಹಾಕಿ. ತಿನ್ನೋದು ನಮ್ಮನ್ನ, ಮಾಡೋದು ನಮಗೆ ದ್ರೋಹ. ಯಾರಿಗೆ ಹೇಳ್ತಾ ಇದ್ರಿ ತಮ್ಮ ಈ ಸುಭಾಷಿತನ? ಸ್ಟ್ರೈಕ್ ಮಾಡೋ ನೆಪದಲ್ಲಿ ತಂದೆ ಮಗಳಿಗೆ ದ್ವೇಷ ತಂದು ಹಾಕಿದ್ರಲ್ಲ ಅವರಿಗೆ. ಬೋನಸ್ ಬೇಕು ಅಂತ ಹಠ ಮಾಡಿ ನಮಗೆ 6 ಲಕ್ಷ ರೂಪಾಯಿ ನುಣ್ಣ ಮಾಡಿದ್ರಲ್ಲ ಅವರಿಗೆ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ, ನನ್ ಸಂಪಾದನೆ ತಾನೆ. ಆಶಾ, ಈ ಜಗತ್ನಲ್ಲಿ ಯಾರ ಅಪ್ಪನ ಮನೆಯನ್ನ ಯಾರು ತಿನ್ಬೇಕಾಗಿಲ್ಲ. ದೇವ್ರು ಪ್ರತಿಯೊಂದೊಂದು ಅಕ್ಕಿ ಕಾಳಿನ ಮೇಲೂ ತಿನ್ಬೇಕಾದವನ ಹೆಸರನ್ನ ಬರೆದಿರ್ತಾನೆ. ಆ ಅಕ್ಕಿ ಮೇಲೆ ನಿಮ್ಮ ಹೆಸರ ಬರ್ದಿದೆ, ಇನ್ನೇ ನಿಮ್ ತಾತನ ಹೆಸರ ಬರ್ದಿದೆ. ಮುಚ್ಚೆ ಬಾಯ್ನ. ನೀನು ಮುಚ್ಚ ಬಾಯಿ. ಈ ಕಿವಿಯಿಂದ ಆ ಕಿವಿವರೆಗೂ ಬಾಯಿದೆ ಅಂತ ಕೂಕೋಬೇಡ. ನಿನಗಿಂತ ದೊಡ್ಡ ಗಂಟ್ಲು ನನಗೂ ಇದೆ. ಏನ್ರಿ ಮಾಡ್ತೀರಾ? ನೀನ್ ನನಗೇನ್ ಮಾಡ್ಬೇಕು ಅಂತ ಇದ್ದೀಯೋ ಅದನ್ನೇ ನಾನ್ ನಿನಗೆ ಮಾಡ್ಬೇಕಾಗುತ್ತೆ.